ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನಾನಿವತ್ತು RGSCLದು ಇನ್ನೊಂದು ಲೇಔಟಿಗೆ ಕರ್ಕೊಂಬಂದಿದ್ದೀನಿ. ಎಲ್ಲಪ್ಪ ಅಂದರೆ ಗೇರುಹಳ್ಳಿ ಅಂತ ಹೇಳ್ಬಿಟ್ಟು. ಇದು ಬಂದು ನೆಲಮಂಗಲ ಟು ಸೊಂಡೆಕೊಪ್ಪ ರೋಡಲ್ಲಿ ಬರುತ್ತೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಲೇಔಟು. ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಕನ್ಸ್ಟ್ರಕ್ಷನ್ ಆಗೋದು ಅಷ್ಟೇ ತುಂಬಾ ಇದೆ. ಬಟ್ ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಇವಾಗ ಹಾಕೋಬೋದು. ಇಲ್ಲಿ ಒಂದ್ಸಲ ಹೋಗಿ ಲೊಕೇಶನ್ನ ಕೇಳಿ ಇದರಲ್ಲಿ ಕಾವೇರಿ ಭವನಲ್ಲಿ, ಆಮೇಲೆ ನೀವು ಅಪ್ಲೈ ಮಾಡಿ. ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲೆಲ್ಲಿ ಖಾಲಿ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ಬಿಟ್ಟಿದ್ದಾರಲ್ಲ, ಅದಿನ್ನೂ ಕನ್ಸ್ಟ್ರಕ್ಷನ್ ಮಾಡೋದಿದೆ. ಇದೆಲ್ಲ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋದು. ಬಟ್ ಕನ್ಸ್ಟ್ರಕ್ಷನ್ ಆದ್ರೂ ಒಳಗಡೆ ಇನ್ನೂ ಬೇಜಾನ್ ಕೆಲಸಗಳಿದೆ. ಈಗ ಹೊರಗಡೆಯಿಂದ ಏನು ನೋಡ್ತಿದ್ದೀರಾ, ಇದಷ್ಟೇ ಕನ್ಸ್ಟ್ರಕ್ಷನ್ ಆಗಿರೋದು. ಇಷ್ಟಷ್ಟೇ. ಇನ್ನು ವರ್ಕು ಬೇಜಾನ್ ಪೆಂಡಿಂಗ್ ಇದೆ. ವರ್ಕು ನಾನು ಹೋದಾಗ ನಡೀತಾನೂ ಇತ್ತು. ನೋಡಿ, ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಅದನ್ನು ಕೂಡ. ಇನ್ನು ಪಾಯ ಎಲ್ಲ ಹಾಕೋದು ಮತ್ತು ಇದೆಲ್ಲ ಪಕ್ಕದಲ್ಲಿ ಇನ್ನು ಕನ್ಸ್ಟ್ರಕ್ಷನ್ಗೆ ಅಂತ ರೆಡಿ ಮಾಡ್ತಾಯಿದ್ರು. ಇಲ್ಲೂ ಅಷ್ಟೇ ತುಂಬ ಜನ ಹಿಂದಿ ಹುಡುಗರನ್ನ ಬಿಟ್ಟಿದ್ರು. ಒಂದು ಹುಡುಗರು ಮಾಡ್ತಾಯಿದ್ರು ಕೆಲಸನ. ಸೊ ಯಾರಿಗಾದರೂ ಲೊಕೇಶನ್ ಬೇಕಂದರೆ ಕಮೆಂಟ್ ಮಾಡಿ ಲೊಕೇಶನ್ ಅಂತ ಹೇಳ್ಬಿಟ್ಟು ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ ನಿಮಗೆ. ಇಲ್ಲ ಅಂದರೆ ಕೆಲವೊಂದು ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ಲಿಕ್ಕೆ ಬರಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಬಟ್ ನೋಡ್ಲಿಕ್ಕೆ ಬರಲಿಲ್ಲ ಅಂದರೆ ನನಗೊಂದು ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ ಲೊಕೇಶನ್ನ. ಸೊ ತುಂಬ ವರ್ಕ್ ಇನ್ನೂ ಪೆಂಡಿಂಗ್ ಇದೆ. ಇಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ಸ್ಲೋ ಆಗಿ ವರ್ಕ್ ನಡೀತಾ ಇದೆ. ಬಟ್ ಇನ್ನೂ ತುಂಬಾ ಪೆಂಡಿಂಗ್ ಇದೆ. ಅಪ್ಲಿಕೇಶನ್ನು ಅಷ್ಟೇ ಇನ್ನು ತುಂಬ ಖಾಲಿ ಇದೆ ಅಂತ ಹೇಳಿದ್ರು, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ. ಬಟ್ ನೀವು ಹೋಗಿ ಒಂದ್ಸಲ ವಿಚಾರಿಸ್ಬಿಟ್ಟು, ಯಾರೆಲ್ಲ ಈ ಕಡೆ ಬೆಂಗಳೂರು ನಾರ್ತಲ್ಲಿದ್ದೀರಾ ಹೋಗಿ ವಿಚಾರಿಸಿ ಒಂದ್ಸಲ ಅಪ್ಲಿಕೇಶನ್ನ ಹಾಕಿ. ಇನ್ನು ತುಂಬ ಜನ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಕೇಳ್ತಿದ್ದಾರೆ. ಅಂದರೆ ಯಾವುದಾದ್ರೂ ಪ್ರೈವೇಟ್ ಪ್ರಾಪರ್ಟಿ ಇದ್ದರೆ ಹೇಳಿ ಮೇಡಮ್, ಸೈಟ್ಸು ಮತ್ತು ಇದು ಮನೆಗಳು ಈ ಥರ ಕನ್ಸ್ಟ್ರಕ್ಷನ್ ಆಗಿರೋದಿದ್ದರೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ನಾನು ಅದಕ್ಕೆಲ್ಲ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ. ನಾನು ಇದ್ದಾಗ ನಿಜವಾಗ್ಲೂ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಸೇಜ್ ಬರ್ತಾಯಿದೆ, ಪರ್ಸ್ನಲ್ ಮೆಸೇಜ್ ಬರ್ತಾಯಿದೆ, ಮೇಡಮ್ ದಯವಿಟ್ಟು ಆ ಥರ ಯಾವುದಾದ್ರೂ ಇದ್ದರೆ ನಮಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗಿನ ಕಾಲದಲ್ಲಿ ಅದು ಬೆಂಗಳೂರಲ್ಲಿ ಯಾರನ್ನೂ ನಂಬಲಿಕ್ಕೂ ಆಗಲ್ಲ. ಒಂದೊಂದು ಸೈಟ್ನ 4 ಜನಕ್ಕೆ ಮಾರಿರ್ತಾರೆ. ಮತ್ತು ಒಂದೊಂದು ಬಿಲ್ಡಿಂಗ್ನು ಅಷ್ಟೇ ಸರಿಯಾಗಿ ಕಟ್ಟಿರ್ತಾರೆ, ಒಂದೊಂದು ಸರಿಯಾಗಿ ಕಟ್ಟಿರಲ್ಲ, ವಾಸ್ತು ಇರಲ್ಲ ಒಂದು, ಮತ್ತು ನೀರೆಲ್ಲ ನೀಟಾಗಿ ಹಾಕಿರಲ್ಲ. ಈ ಥರ ತುಂಬ ಅದಕ್ಕೋಸ್ಕರ ನಾನು ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಅಕಸ್ಮಾತ್ ನನಗೇನಾದರೂ ಆ ಥರ ಪ್ರಾಪರ್ಟಿ ಸಿಕ್ತು ಅಂತಂದರೆ ನಾನು ನಿಜವಾಗ್ಲೂ ಫಸ್ಟು ನಿಮಗೆ ತಿಳಿಸ್ತೀನಿ. ತುಂಬ ಅಂದರೆ ನಾನು ಮೊನ್ನೆ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ನಾನು ಆ್ಯಕ್ಚುಲಿ ಒಂದು 2010ಇಂದನೂ ನಾನು ಇದೇ ಫೀಲ್ಡಲ್ಲಿರೋದು, ಅಂದರೆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲೇ ಇರೋದು, ಮಾರ್ಕೆಟಿಂಗ್ ಫೀಲ್ಡಲ್ಲಿ. ಹಾಗಾಗಿ ಯಾವುದಾದ್ರೂ ಗೊತ್ತಿದ್ದರೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬ DMs ಬರ್ತಾಯಿದೆ. ಹಾಗಾಗಿ ನಾನು ಯಾವುದಾದ್ರೂ ಇದ್ದರೆ ಖಂಡಿತ ನಿಮಗೆ ರೆಫರ್ ಮಾಡ್ತೀನಿ. ಇದು ಗೇರುಹಳ್ಳಿದು ಯಾರಾದರೂ ನೀನು ಬೆಂಗಳೂರು ನಾರ್ತಲ್ಲಿರೋರಿದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಮತ್ತು ಇದು ಡೆಮೋ ರೂಮು ಅಂದರೆ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ, ಡೆಮೋ ರೂಮ್ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಥರ ಇಟ್ಕೊಂಡಿದ್ದಾರೆ. ಆದರೆ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ನೀವು ಅಲ್ಲಿ ಹೋದರೆ ಡೆಮೋ ರೂಮ್ನ ತೋರಿಸ್ತಾರೆ ಬೇಕಿದ್ರೆ ಅವರು, ಅಲ್ಲಿ ಯಾರಾದರೂ ಇರ್ತಾರಲ್ಲ ಅವರು. ಬಟ್ ಎಲ್ಲ ಕಡೆನೂ ಹಿಂದಿಯವರೇ ಇರೋದ್ರಿಂದ ಒಬ್ಬರು ಇಬ್ಬರು ಕನ್ನಡದವ್ರು ಇರ್ತಾರೆ. ಅದನ್ನು ಬಿಟ್ಟರೆ ಎಲ್ಲರೂ ಹಿಂದಿಯವರೇ ಇರೋದು. ಇದನ್ನು ಸೇಮ್ RGSCL ಮನೆಗಳೆಲ್ಲ ಒಂದೇ ಥರ ಬರುತ್ತೆ. ಆದರೆ ಕೆಲವೊಂದನ್ನು ಹಾಳು ಮಾಡಿದ್ದಾರೆ, ಅಂದರೆ ಕನ್ಸ್ಟ್ರಕ್ಷನ್ ಹಾಳು ಮಾಡಿದ್ದಾರೆ, ಕ್ವಾಲಿಟಿ ಅಂದರೆ ಮೇಂಟೆನೆನ್ಸ್ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ. ಬಟ್ ಇದೇನು ಆ ಥರ ಇಲ್ಲ, ಚೆನ್ನಾಗಿದೆ ಇದು ಲೇಔಟು. ನೋಡಿ, ಇದು ಡೆಮೋ ರೂಮು, ಸಿಂಕ್ ಎಲ್ಲ ಇಟ್ಟು ಸ್ವಿಚ್ ಬೋರ್ಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಡೆಮೋ ರೂಮ್ಗೆ. ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ಇನ್ನೂ ತುಂಬ ಬ್ಯಾಲೆನ್ಸ್ ಇರೋದ್ರಿಂದ ಒಂದು ರೂಮ್ ಅಷ್ಟೇ ರೆಡಿ ಮಾಡಿ ಈ ಥರ ಬರುತ್ತೆ ಅಂತ ಡೆಮೋಗೋಸ್ಕರ. ಅಂದರೆ ಇದು ರೋಡ್ ಪಕ್ಕನೇ ಇದೆ, ಮೇಯ್ನ್ ರೋಡ್ಗೆ, ಸೊಡ್ಡಕೊಪ್ಪ ಮತ್ತು ತಾವರೆಕೆರೆ ಮೇಯ್ನ್ ರೋಡ್ಗೆ ಒಂದು 100 ಮೀಟರ್ಸು ಆಗಲ್ಲ, 100 and 200 ಮೀಟರ್ಸ್ ಆಗುತ್ತೆ, 200 ಮೀಟರ್ಸ್ ಆಗುತ್ತೆ ಅನಿಸುತ್ತೆ, ಅಷ್ಟೇ ಡಿಸ್ಟೆನ್ಸಲ್ಲಿದೆ. ಬಟ್ ಚೆನ್ನಾಗಿದೆ ಪ್ರಾಪರ್ಟಿ. ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಮತ್ತು ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ನಾನು ಹೇಳ್ತಿದ್ದೆ ಅಲ್ವಾ,
ಪ್ರೈವೇಟ್ ಪ್ರಾಪರ್ಟಿನೂ ಅಷ್ಟೇ. ನಾನು ಯಾವುದಾದ್ರೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಮತ್ತು ಇದು ಕೆಲವೊಂದು ಬೆಂಗಳೂರು ಸೌತಲ್ಲಿ ಅಂದರೆ ಈಸ್ಟಲ್ಲಿ ಕೇಳ್ತಿದ್ದಾರೆ, ಎಲೆಕ್ಟ್ರಾಸಿಟಿ ಆ ಕಡೆ ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿದೆ. ಅಂದರೆ ಕನ್ಸ್ಟ್ರಕ್ಷನ್ ಮಾಡಿ ಆಲ್ರೆಡಿ ಮನೆಗಳಿಗೆ ಬಂದು ಮುಗ್ದೋಗ್ಬಿಟ್ಟಿದೆ. ಕೆಲವೊಂದು ಇನ್ನೂ ಒಂದೆರಡು ಸ್ಟಾರ್ಟೇ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿದೆ. ಅಂದರೆ ಕನ್ಸ್ಟ್ರಕ್ಷನ್ ಮಾಡಿ ಮನೆಗೂ ಕೂಡ ಬಂದುಬಿಟ್ಟಿದ್ದಾರೆ. ಅದನ್ನ ಏನಂತ ತೋರಿಸೋದಲ್ವಾ, ಹಾಗಾಗಿ ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ. ನೋಡಿ, ಇಲ್ಲಿಂದ ಮೇನ್ ರೋಡು ಎಷ್ಟು ನಿಯರ್ ಕಾಣಿಸುತ್ತೆ. ಇದು ಲೇಔಟ್ ರೋಡು. ಸ್ವಲ್ಪ ಹಂಗೆ ಮುಂದೆ ಹೋದರೆ ನಿಮಗೆ ಮೇನ್ ರೋಡ್ ಸಿಗುತ್ತೆ. ಹೊರಗಡೆಯಿಂದ ವ್ಯೂಸ್ ಈ ಥರ ಕಾಣಿಸುತ್ತೆ. ಟೋಟಲ್ ನಿಮಗೆ 425 ಮನೆನೇನೋ ಬರುತ್ತಂತೆ. ಸಕ್ಕತ್ತಾಗಿದೆ ಲೇಔಟ್ ಅಂತೂ. ಅಂದರೆ ನಿಯರ್ ಬೈ ಬರೋದ್ರಿಂದ. ಸೊ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇರುತ್ತೋ ದಯವಿಟ್ಟು ಹೋಗಿ ಒಂದು ಸಲ ವಿಚಾರಿಸಿ ಅಪ್ಲಿಕೇಶನ್ನ ಹಾಕಿ. ನಿಮಗೆ ಯಾವ ಕಡೆ ಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿಕೊಂಡು. ನಿನ್ನೆ ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ಮೇಡಮ್ ನಮ್ಮದು 50,000 ಕಟ್ಬಿಟ್ಟಿದ್ದೀವಿ, ಇವಾಗ ನಮಗೆ ಬೆಂಗಳೂರಲ್ಲ ಅಂದರೆ ಊರಿಗೆ ಹೋಗಬೇಕು ಅಂತ ಏನೋ ಎಮರ್ಜೆನ್ಸಿ ಇದೆ, ಹಂಗಾಗಿ ದುಡ್ಡನ್ನ ವಾಪಸ್ ಕೊಡ್ತಾರಾ ಅಂತ. ದಯವಿಟ್ಟು ಈ ಥರ ಮಾಡಬೇಡಿ. ಯಾಕಂದರೆ ಅಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹೋಗಿ ದುಡ್ಡು ಯಾವತ್ತಾದರೂ ವಾಪಸ್ ಬಂದಿರೋ ಇತಿಹಾಸ ಇದೆಯಾ? ಬರಲ್ಲ. ಬಂದ್ರೂ ಅದರಲ್ಲಿ ಇಷ್ಟು % ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾರೆ ಅಮೌಂಟ್ನ. ಇವಾಗ ನೀವು 25,000 ಕಟ್ಟಿದ್ದೀರಾ ಅಂದರೆ ಅದರಲ್ಲಿ 10 ಆರ್ 12 ಸಮಥಿಂಗ್ ಏನೋ ಕಟ್ಟಾಗುತ್ತೆ. ಕಟ್ಟಾಗಿನೂ ಅದು ಬರಬೇಕು ಅಂದರೆ ನಿಮಗೆ 2-3 ವರ್ಷ ಬೇಕಾಗುತ್ತೆ. ಸೊ ಇದೆಲ್ಲ ರಿಸ್ಕ್ ಯಾಕಲ್ವಾ? ಒಂದು ಸಲ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಹೋಗಿ ಫಸ್ಟೇ ಕಟ್ಬಿಟ್ಟು ಆಮೇಲೆ ನಮ್ಗೆ ಆ ಕಡೆ ಬೇಕು ಈ ಕಡೆ ಬೇಕು, ಮತ್ತು ಇನ್ನೊಂದು ನಮಗೇನೋ ಎಮರ್ಜೆನ್ಸಿ ಇದೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಇರ್ಲಿಕ್ಕಾಗಲ್ಲ, ನಾವು ದುಡ್ಡು ವಾಪಸ್ ಬೇಕು ಅಂದರೆ ಯಾರೂ ಕೊಡಲ್ಲ. ಇಲ್ಲಿ ಅಂತಲ್ಲ, ಪ್ರೈವೇಟ್ ಪ್ರಾಪರ್ಟಿಗಳಲ್ಲೂ ಅಷ್ಟೇ. ಅದಕ್ಕೂ ತುಂಬ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಇದು ಮಾಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕಟ್ಟೋಕ್ಕೆ ಹೋಗಬೇಡಿ. ಫಸ್ಟೇ ನೀವು ಡಿಸೈಡ್ ಮಾಡ್ಕೊಂಡು ಮನೇಲೆಲ್ಲ ಒಪಿನಿಯನ್ ತಗೊಂಡು ಆಮೇಲೆ ನೀವು ಹೋಗಿ ತಗೊಳ್ಳಿ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ, ಮತ್ತೆ ಹೇಳ್ಬಾರ್ದು ಅಂತ ಅನ್ಕೊಂತೀನಿ. ಬಟ್ ಇವಾಗ ಹೊಸ್ದಾಗಿ ವೀಡಿಯೋಸ್ ನೋಡ್ತಿರ್ತಾರಲ್ವ, ಅವರು ಕಮೆಂಟಲ್ಲಿ ಬಂದು ಹಾಕ್ಬಿಟ್ಟಿರ್ತಾರೆ, ಮೇಡಮ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮತ್ತು 5 ವರ್ಷ ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ವಾಸ ದೃಢೀಕರಣ ಪತ್ರ. ಹಾಗೆಯೇ ನಿಮ್ಮದು ಯಾವ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ ಅಕೌಂಟು, ಇಷ್ಟನ್ನ ತಗೊಂಡೋಗಿ ನೀವು ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನಾನು ನಿಮಗೆ ಇದನ್ನು ಕೊಟ್ಟಿರ್ತೀನಿ, ಒಂದು ಬಯೋನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಬಟ್ ನಾವೆಲ್ಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ಬಟ್ ಕೆಲವು ಜನ ಹೇಳ್ತಾರೆ ಅದು ವರ್ಕ್ ಆಯ್ತಿಲ್ಲ ಮೇಡಮ್ ಅಂತ. ಸರ್ವರ್ ಡೌನ್ ಇದ್ದರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ. 1-2 ನಿಮಿಷ ಕಾಯ್ದು ಇಲ್ಲ 1 ದಿನ ಬಿಟ್ಟು ಸರ್ವರ್ ಇದ್ದಾಗ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಅದರಲ್ಲೇ ಆಪ್ಷನ್ಸ್ಗಳು ತೋರಿಸುತ್ತೆ ನಿಮಗೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇದೆ. ನೀವು ಕನ್ನಡದಲ್ಲಿ ಬೇಕಾದರೆ ಅಪ್ಲೈ ಮಾಡ್ಬೋದು, ಮತ್ತು ಇಂಗ್ಲೀಷ್ ಎರಡೂ ಇದೆ. ಯಾವುದ್ರಲ್ಲಾದರೂ ಕಂಫರ್ಟಬಲ್ ಇದ್ದರೆ ಯಾವುದ್ರಲ್ಲಾದರೂ ಅಪ್ಲೈ ಮಾಡ್ಬೋದು. ಅದೇ ಆಪ್ಷನ್ಸ್ ತೋರಿಸುತ್ತೆ. ಅಂದರೆ ಯಾವಾಗ ಆಧಾರ್ ಕಾರ್ಡ್ ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಮತ್ತು ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ. ಸೊ ನೆಕ್ಸ್ಟು ಆ OTPನ ಎಂಟರ್ ಮಾಡಿದ್ರೆ ನಿಮಗೆ ಫುಲ್ ಫೈಲ್ ಓಪನ್ ಆಗುತ್ತೆ. ಮತ್ತು ನೀವು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾ ಹೋಗುತ್ತೆ ಅದನ್ನು ಫಿಲ್ ಮಾಡ್ತಾ ಹೋದರೆ ನಿಮಗೆ ಅಪ್ಲೈ ಆಗುತ್ತೆ. ಅಪ್ಲೈ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು ಇಟ್ಕೊಳ್ಳಿ. ನೆಕ್ಸ್ಟು ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಅಂದರೆ ನಿಮಗೆ ಸೈಟ್ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಸೊ ನೀವು ಆವಾಗ ಹೋಗಿ ನೀವು 50,000 ರುಪೀಸ್ನ ಪೇ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ಒಂದು ಸೈಟ್ ವಿಸಿಟ್ ಮಾಡಿದಾಗ ಯಾರೋ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವ್ರು ಹಂಗೆ ಹೇಳಿದ್ರು, ಅವ್ರು 2 ಇಯರ್ಸ್ ಬ್ಯಾಕ್ ಆಗಿದ್ದಂತೆ. ಸೊ ಆ ಮೆಸೇಜ್ ನೋಡ್ಕೊಂಡೇ ಇಲ್ಲ ಇವರು. ಆಮೇಲೆ ನೋಡ್ಕೊಂಡು ಬಂದು ನಾವು ಇವಾಗ ಅಮೌಂಟ್ನ ಪೇ ಮಾಡ್ತಿದ್ದೀವಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಒಂದು ಸಲ ನೀವು ಚೆಕ್ ಮಾಡಿ ಆಮೇಲೆ ಹೋಗಿ ಪೇಮೆಂಟ್ನ ಮಾಡಿ. ಅದು ಅಕೌಂಟ್ ನಂಬರ್ನ ಅವರೇ ಕೊಡ್ತಾರೆ. ಯಾವುದೇ ಥರ ಬೇರೆ ಅಕೌಂಟ್ಗೆಲ್ಲ ನೀವು ಡೆಪಾಸಿಟ್ ಮಾಡಬೇಡ್ರಿ ಅಮೌಂಟ್ನ. DD ಅಥವಾ ಚೆಕ್ ಮುಖಾಂತರ ನಿಮಗೆ ಬೇರೆ ಅಕೌಂಟ್ ನಂಬರ್ ಅಂತ ಕೊಡ್ತಾರೆ. ಆ ಅಕೌಂಟ್ಗೆ ನೀವು ಡೆಪಾಸಿಟ್ ಮಾಡ್ಕೊಂಡು ನಿಮಗೆ ಅದರಲ್ಲೇ EMI ಕೂಡ ಅದರಲ್ಲೇ ಕಟ್ಟಾಗುತ್ತೆ. ಆ ಆಪ್ಷನ್ನು ಕೂಡ ಇದೆ. ಸೊ ಲೋನ್ ಬಗ್ಗೆ ತುಂಬ ಜನ ಕೇಳಿದ್ರಿ, ಲೋನು ಯಾವ ಥರ ಅಂತ ಹೇಳ್ಬಿಟ್ಟು. ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಲೋನು ಅಪ್ಡೇಟ್ ಆಗುತ್ತೆ.
ಸೊ ನೀವು ಎಷ್ಟು ವರ್ಷಕ್ಕೆ ಹಾಕಂತೀರ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ನೀವು ಆಲ್ಮೋಸ್ಟ್ ಎಲ್ಲರೂ ಇದ್ದಷ್ಟು ದುಡ್ಡು ಕೊಟ್ಟು ಅಪ್ಲೈ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಫುಲ್ ಅಮೌಂಟನ್ನ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅನುಕೂಲ ಅಂತ. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ಕ್ಲಾರಿಟಿಗೆ ನನಗೆ ಡಿ ಎಮ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಾದ್ರೂ ನಾನು ಕ್ಲಾರಿಟಿ ಕೊಡ್ತೀನಿ, ಇಲ್ಲ ನಾನು ನಿಮಗೆ ಡಿ ಎಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.